ಬಾಗಲಕೋಟೆ ಜಿಲ್ಲೆ ಹುನಗುಂದ ಪಟ್ಟಣದ ಪುರಸಭೆ ವ್ಯಾಪ್ತಿಯ ವಿವಿಧ ವಾರ್ಡಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ಸನ್ 2023ರಿಂದ 24ನೇ ಸಾಲಿನ ಮುಖ್ಯಮಂತ್ರಿಗಳ ನಗರೋತ್ಥಾನ ಹಂತ 4ರ ಲೆಕ್ಕಶೀರ್ಷಿಕೆ ಯೋಜನೆ ಅಡಿಯಲ್ಲಿ ಹುನಗುಂದ ಪಟ್ಟಣದ ವಿವಿಧ ಮೂಲಭೂತ ಸೌಕರ್ಯಗಳಾದ ಆರ್ಸಿಸಿ ಚರಂಡಿ, ಸಿಸಿ ರಸ್ತೆ, ಡಾಂಬರೀಕರಣ ರಸ್ತೆ ಹಾಗೂ ಸಿಡಿ ನಿರ್ಮಾಣ ಕಾಮಗಾರಿಗಳ ಭೂಮಿ ಪೂಜಾ ಕಾರ್ಯಕ್ರಮವು ದಿನಾಂಕ ನವೆಂಬರ್ 23, 2024 ರಂದು ಮಧ್ಯಾಹ್ನ 3 ಗಂಟೆಗೆ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದೆಸ್ ಕಾಶಪ್ಪನವರರ ನೇತೃತ್ವದಲ್ಲಿ ಹಾಗೂ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಶ್ರೀ ರೇವಡಿರ ಉಪಸ್ಥಿತಿಯಲ್ಲಿ ಪಟ್ಟಣದ ವಾರ್ಡ ನಂಬರ 13, 16, 19, 20 ರಲ್ಲಿ ಜರುಗಿತು. ಈ ಒಂದು ಭೂಮಿ ಪೂಜಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಕಾಶಪ್ಪನವರರು ಸುದ್ದಿಗಾರರೊಂದಿಗೆ ಹಾಗೂ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಪರಿಶಿಷ್ಟ ಜಾತಿ ಕಾಯ್ದಿರಿಸಿದ ಮೊತ್ತದಲ್ಲಿ ವಾರ್ಡ ನಂಬರ 21, 22 ರಲ್ಲಿ ಪ್ರಾರಂಭಿಸುವ ಚರಂಡಿ ಮತ್ತು ಸಿಡಿ ಕಾಮಗಾರಿ ಪೂರ್ಣಗೊಂಡ ಮತ್ತು ಸಿಸಿರಸ್ತೆ ಕಾಮಗಾರಿಗಳು ಪ್ರಗತಿಯಲ್ಲಿರುವುದಕ್ಕೆ ಸುಮಾರು 69.97 ಲಕ್ಷ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಹಾಗೂ ಪರಿಶಿಷ್ಟ ಪಂಗಡ ಕಾಯ್ದಿರಿಸಿದ ಮೊತ್ತದಲ್ಲಿ ವಾರ್ಡ ನಂಬರ 6 ರಲ್ಲಿ ಪ್ರಾರಂಭಿಸಬೇಕಿರುವ ಸಿಸಿ ಮತ್ತು ಡಾಂಬರೀಕರಣ ರಸ್ತೆಗಳಿಗೆ ಸುಮಾರು 28.35 ಲಕ್ಷ ರೂಪಾಯಿಗಳ ಮತ್ತು ಇತರೆ ಬಡಜನರ ಕಲ್ಯಾಣಕ್ಕಾಗಿ 36,98 ಸಾವಿರ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ನಂತರ ವಾರ್ಡ ನಂಬರ 4, 17, 18, 20 ರಲ್ಲಿ ಪ್ರಾರಂಭಿಸಬೇಕಿರುವ ರಸ್ತೆ ಕಾಮಗಾರಿಗಳಿಗೆ 63 ಲಕ್ಷ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ನಂತರ ವಾರ್ಡ ನಂಬರ 17 ರಲ್ಲಿ ಪ್ರಾರಂಭಿಸಬೇಕಿರುವ ಡಾಂಬರೀಕರಣ ರಸ್ತೆಗೆ ಸುಮಾರು 51.48 ಲಕ್ಷ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ನಂತರ ವಾರ್ಡ ನಂಬರ 16, 17, 18 ರಲ್ಲಿ ಪ್ರಾರಂಭಿಸಬೇಕಿರುವ ಬದಲಾವಣೆಗೊಂಡ ಕಾಮಗಾರಿಗಳಿಗೆ ಸುಮಾರು 40 ಲಕ್ಷ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ನಂತರ ವಾರ್ಡ ನಂಬರ 17, 19, 20 ರಲ್ಲಿ ಬದಲಾವಣೆಗೊಂಡ ಮತ್ತು ಪ್ರಾರಂಭಿಸಬೇಕಿರುವ ಡಾಂಬರೀಕರಣ ರಸ್ತೆಗೆ ಸುಮಾರು 43 ಲಕ್ಷ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ನಂತರ ವಾರ್ಡ ನಂಬರ 4, 9, 14, 16, 20 ರಲ್ಲಿ ಪ್ರಾರಂಭಿಸಬೇಕಿರುವ ಡಾಂಬರೀಕರಣ ರಸ್ತೆಗೆ ಸುಮಾರು 72 ಲಕ್ಷ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ನಂತರ ವಾರ್ಡ ನಂಬರ 3, 17 ರಲ್ಲಿ ಪ್ರಾರಂಭಿಸಬೇಕಿರುವ ಮಳೆನೀರು ಚರಂಡಿ ಕಾಮಗಾರಿಗಳ ಆರ್ಸಿಸಿ ಚರಂಡಿ ನಿರ್ಮಾಣ ಕಾಮಗಾರಿಗಳಿಗೆ ಸುಮಾರು 25.68 ಲಕ್ಷ ರೂಪಾಯಿಗಳ ಅಂದಾಜು ವೆಚ್ಚದ ಅನುದಾನದಲ್ಲಿ 12 ತಿಂಗಳ ಕಾಲಾವಧಿಯಲ್ಲಿ ಒಟ್ಟು ಸುಮಾರು 465 ಲಕ್ಷ ರೂಪಾಯಿಗಳ ಅಂದಾಜು ಮೊತ್ತದ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗುತ್ತಿದೆ ಎಂದು ಪ್ರಸ್ತಾಪಿಸಿದರು. ನಂತರ ಅಮೃತ 2ರ ಕುಡಿಯುವ ನೀರಿನ ಯೋಜನೆ ಅಡಿಯಲ್ಲಿ 24 ಗಂಟೆ ವಾರದ 7 ದಿನಗಳಲ್ಲಿ ಮನೆ ಮನೆಗೆ ಕುಡಿಯುವ ನಲ್ಲಿ ನೀರು ಸರಬರಾಜು ಮಾಡುವ ಕಾಮಗಾರಿ ಪ್ರಗತಿಯಲ್ಲಿದ್ದ ಬಗ್ಗೆ ಹಾಗೂ ಪಟ್ಟಣದ ಬೀದಿ ದೀಪಗಳ ಕಲ್ಪಿಸಲು ಸುಮಾರು 1,50 ಲಕ್ಷ ರೂಪಾಯಿಗಳು ಮಂಜೂರಾತಿಯಾಗಿದ್ದು ಹಂತ ಹಂತವಾಗಿ ಅವಶ್ಯಕತೆ ಆದ್ಯತೆ ಅನುಸಾರ ಒತ್ತು ನೀಡಿ ಪೂರ್ಣಗೊಳಿಸುವುದಾಗಿ ಭರವಸೆ ನೀಡಿದರು. ನಂತರ ಹುನಗುಂದ ಪಟ್ಟಣದಲ್ಲಿ ಬಹುದಿನಗಳಿಂದ ನೆನಗುದಿಗೆಗೆ ಬಿದ್ದಿರುವ ಒಳಚರಂಡಿ ಯೋಜನೆ ಕಾಮಗಾರಿಗೆ ಸರ್ಕಾರವು 18ರಿಂದ 20 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತವನ್ನು ನೀಡಿ ಮಂಜೂರಾತಿ ನೀಡಿದ್ದು ಶೀಘ್ರದಲ್ಲಿಯೇ ಭೂಮಿ ಪೂಜೆ ನೆರವೇರಿಸುವುದಾಗಿ ಪ್ರಸ್ತಾಪ ಮಾಡಿದರು. ನಂತರ ಮುಖ್ಯಮಂತ್ರಿಗಳು ಮತ್ತು ಸಚಿವ ರಹಿಮಖಾನರು ಬರುವ ದಿನಗಳಲ್ಲಿ ನಗರೋತ್ಥಾನದ 5ನೇ ಹಂತದ ಯೋಜನೆ ಸಿದ್ಧಪಡಿಸಿದನ್ನು ಪ್ರಸ್ತಾಪಿಸಿ ಈ ಯೋಜನೆಯನ್ನು ಹುನಗುಂದ ಪಟ್ಟಣಕ್ಕೆ ಮಂಜೂರಾತಿ ಕಲ್ಪಿಸುವುದಾಗಿ ಹಾಗೂ ಚುನಾವಣೆ ಪೂರ್ವದಲ್ಲಿ ಕೊಟ್ಟ ಮಾತಿನಂತೆ ಇತರೆ ಯೋಜನೆಗಳನ್ನು ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ನಂತರ ಶಾಸಕರು ವಿಶೇಷವಾಗಿ ಹುನಗುಂದ ಪಟ್ಟಣದ ಜನತೆಗೆ ರಸ್ತೆಯನ್ನು ಒತ್ತುವರಿ ಮಾಡಿದನ್ನು ತೆರವುಗೊಳಿಸಲು ಸಹಕರಿಸಿ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ಈ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಾದ ಎಸ್.ಕೆ. ಕೊನೆಸಾಗರರು ನಿರೂಪಿಸಿದರೆ, ಪುರಸಭೆ ಉಪಾಧ್ಯಕ್ಷೆ ರಾಜಮ್ಮ ಬದಾಮಿ, ಪುರಸಭೆ ಸದಸ್ಯರಾದ ಶ್ರೀಮತಿ ಶಾಂತಾ ಮೇಲಿನಮನಿ, ಮುಖಂಡರಾದ ಶಿವಾನಂದ ಕಂಠಿ, ಮಹಾಂತೇಶಾವಾರಿ, ಬಡಾವಣೆಯ ಗುರು ಹಿರಿಯರು ವೇದಿಕೆ ಅಲಂಕರಿಸಿದರೆ, ಪುರಸಭೆ ಸದಸ್ಯರಾದ ಶರಣು ಬೆಲ್ಲದ, ಮೈನುದ್ದಿನ ದನ್ನೂರ, ಯಲ್ಲಪ್ಪ ನಡುವಿನ ಮನಿ, ಬಸವರಾಜಗೊಣ್ಣಾಗರ, ಮುಖಂಡರಾದ ಸಂಗಣ್ಣ ಗಂಜಿಹಾಳ ಹಾಗೂ ಪುರಸಭೆ ಮುಖ್ಯಾಧಿಕಾರಿಗಳಾದ ಗುರುರಾಜ ಚೌಕಿಮಠ, ಸಿಬ್ಬಂದಿಗಳು ಮತ್ತು ಪ್ರಥಮ ದರ್ಜೆ ಗುತ್ತಿಗೆದಾರರಾದ
ಆರ್ ಮಾನೆಯರು ಸಾರ್ವಜನಿಕರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಬಯಲ ಚಿನ್ಮಯ ಓ ನಿರಾಮಯ ಬಯಲ ಚಿನ್ಮಯ ಜಯ ಜಯ ಮಹಸೂಯಿಗೋ ಚಿತ್ರಗಿರಿವಾಸ ವಿಲಾಸ ವಾಸಲೋಲ ಜೇನಾದಿ ಸೇವಿತಂ ಸಪಿತೃ ಜಂಬೋ ಪ್ರಕಾರ ಪಕ್ಷಿತಂ ಪಾರಿಜಾತೈ ಮತ್ತಾರ್ಲೆನ್ ತನಿಗಿತ ನಾನ ಪುಷ್ಪಂಜಲಿ ಪಶುಪತಿ ಜಯ ಜಯ ಈಶ್ವರ ಮಹಾದೇವ್. ನಗರಾಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ನಗರೋತ್ತರ 4ನೇ ಹಂತದ ಇವತ್ತು ಹುನಗುಂದ ನಗರದ ಏನು ರಸ್ತೆಗಳು ಡಾಂಬರೀಕರಣ ಇರ್ಬೋದು, ಸಿಸಿ ರಸ್ತೆಗಳಿರ್ಬೋದು ಮತ್ತು ರಸ್ತೆ ಬದಿಗೆ ಚರಂಡಿ ನಿರ್ಮಾಣವನ್ನು ಮಾಡುವುದಕ್ಕೆ ಈಗಾಗಲೇ ನಗರೋತ್ತರ 4ನೇ ಹಂತದ ಈ ಯೋಜನೆ ಇವತ್ತು ಪ್ರಾರಂಭಗೊಳಿಸ್ತಾ ಇದ್ದೇವೆ. ಈಗಾಗಲೇ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಾವು ಹುನಗುಂದದಲ್ಲಿ ತೆಗೆದುಕೊಂಡಾಗಿದೆ. ಈಗಾಗಲೇ ಹುನಗುಂದ ನಗರಕ್ಕೆ 24 ತಾಸು ಕುಡಿ ನೀರಿನ ಯೋಜನೆ ಅಮೃತ್ 2ರಲ್ಲಿ ಆ ಯೋಜನೆ ಸುಮಾರು 42 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಮನೆಗೆ ನಳವನ್ನು ಕೊಡುವಂಥದ್ದು ಇರ್ಬೋದು ಮತ್ತು ನೀರು ಸರಬರಾಜನ್ನು 24 ತಾಸು ಕೊಡುವಂಥದ್ದು ಈಗಾಗಲೇ ಚಾಲನೆ ನೀಡಿದ್ದೇವೆ. ಅದು ಕೂಡ ಮುಗಿತ ಹಂತದಲ್ಲಿದೆ. ಇವತ್ತು ರಸ್ತಾ ಏನು ಕಳೆದ ಬಾರಿ ನಗರೋತ್ತರ 3ನೇ ಹಂತದಲ್ಲಿ ನಾನು ಹಿಂದಿನ ಬಾರಿ ಶಾಸಕನಿದ್ದಾಗ ಸಮಸ್ತ ಹುನಗುಂದ ಮತ್ತು ಇಳಕಲ್ ನಗರದ ಏನು 3ನೇ ಹಂತದ ನಗರೋತ್ತರದಲ್ಲಿ ಅನೇಕ ರಸ್ತೆ ಅಭಿವೃದ್ಧಿ ಕೆಲಸಗಳನ್ನು, ಒಳಚರಂಡಿ ಕೆಲಸಗಳನ್ನು, ಅನೇಕ ಕಾರ್ಯವನ್ನು ನೆರವೇರಿಸಿದ್ವಿ. ತದನಂತರ ಇವತ್ತು ಕರ್ನಾಟಕ ಸರ್ಕಾರ ಏನು 4ನೇ ಹಂತದ ಈ ನಗರೋತ್ತರ ಯೋಜನೆಯಲ್ಲಿ ಇವತ್ತು ಸುಮಾರು 4 ಕೆಲಸಗಳನ್ನು ಇವತ್ತು ಹುನಗುಂದ ನಗರದಲ್ಲಿ ಭೂಮಿ ಪೂಜೆ ನೆರವೇರಿಸುವ ಮುಖಾಂತರ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಈ ಯೋಜನೆಗಳಿಗೆ ಇವತ್ತು ಜನರು ಸಹಕಾರಾತ್ಮಕವಾಗಿ ಸ್ಪಂದಿಸಬೇಕಾಗತ್ತೆ. ಯಾಕಂದರೆ ರಸ್ತಾ ಸುಧಾರಣೆ ಹುನಗುಂದ ನಗರದಲ್ಲಿ ರಸ್ತೆಗಳು ಭಾಳ ಹತ್ಯೆಯಾಗಿಬಿಟ್ಟವು. ಆ ಅಗಲೀಕರಣ ಆಗಬೇಕು. ಯಾಕಂದರೆ ಇಲ್ಲಿ ಸಾಕಷ್ಟು ಜನರು ಒತ್ತುವರಿಯನ್ನು ಮಾಡಿದ್ದಾರೆ. ಈಗಾಗಲೇ ನಾನು ನಮ್ಮ ಪುರಸಭೆಯ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಮತ್ತು ನಮ್ಮ ಚೀಫ್ ಆಫೀಸರ್ಗೆ ಈಗಾಗಲೇ ನಿರ್ದೇಶನವನ್ನು ಕೂಡ ಮಾಡಿದ್ದೇನೆ. ಏನು ಒತ್ತುವರಿ ಆಗಿದೆ ಆ ಒತ್ತುವರಿಗಳನ್ನು ತೆಗೀಬೇಕು. ಒತ್ತುವರಿಗಳನ್ನು ತೆಗೆದ್ರೆ ಮಾತ್ರ ಯಾರು ಸುಗಮವಾಗಿ ಸಂಚಾರ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಎಲ್ಲರ ಮನೆಯ ಮುಂದೊಂದು ಕಟ್ಟಿ ಮುಂದೊಂದು ಮತ್ತೊಂದು 4 ಕಲ್ಲು ಅವೆಲ್ಲ ದಯವಿಟ್ಟು ನಾನು ಜನರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ರಸ್ತೆಗಳು ಸಂಚಾರಕ್ಕೆ ಸರಳವಾಗಿರಬೇಕಂದ್ರೆ ನಾವೆಲ್ಲ ಸಹಕಾರ ಮಾಡಬೇಕು. ಆ ನಿಟ್ಟಿನಲ್ಲಿ ಯೋಜನೆಗಳು ಪದೇ ಬರೋದಿಲ್ಲ. ಯೋಜನೆ ಬಂದಾಗ ಅದು ಸದುಪಯೋಗ ಆಗಬೇಕು ಮತ್ತು ಜನರಿಗೆ ಸುಗಮವಾಗಿ ಸಂಚಾರ ಮಾಡೋದಕ್ಕೆ ಅನುಕೂಲ ಮಾಡಿಕೊಡಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಇವತ್ತೇನು ಭೂಮಿ ಪೂಜೆಯನ್ನು ಇವತ್ತು ನೆರವೇರಿಸಿದ್ದೇನೆ. 26 ಲಕ್ಷಗಳು ಕಾಮಗಾರಿಯನ್ನು ಪೂರ್ಣಗೊಳಿಸಲು ನಿಗದಿಪಡಿಸಿದಂಥ ಅವಧಿ 12 ತಿಂಗಳು ಹೀಗೆ ಇದೆ. ಹುನಗುಂದದಲ್ಲಿ ಇಂಥ ಅಭಿವೃದ್ಧಿ ಕಾಮಗಾರಿಗಳನ್ನು 4 ಕಡೆ ಈಗಾಗಲೇ ಮಾನ್ಯ ಶಾಸಕರು ಭೂಮಿ ಪೂಜೆ ಮಾಡಿದ್ದಾರೆ. ಆ ಎಲ್ಲ ಕಾರ್ಯಕ್ರಮಗಳ ಕುರಿತಾಗಿ ಈ ಉದ್ಘಾಟನೆಯ ಅಧ್ಯಕ್ಷತೆಯ ಪರವಾಗಿ ಮಾನ್ಯ ಮಾತಾಡಬೇಕೆಂದು ವಿನಂತಿಸಿಕೊಳ್ತೇನೆ. ಭೂಮಿ ಪೂಜೆಯನ್ನು ವಿದ್ಯಾನಗರದ ಈ ಒಂದು ಹನುಮಾನ್ ಗುಡಿ ಯಂತ್ರ ಅವರ ಮನೆಯ ಒಳಗೆ ಈ ಒಂದು ಸಿಸಿ ರಸ್ತೆ ಕಾಮಗಾರಿಯ ಇಂದಿನ ಈ ಭೂಮಿ ಪೂಜೆ ಸಮಾರಂಭದಲ್ಲಿ ನಮ್ಮ ಇಲ್ಲಿ ಸುಮಾರು
ಹುನಗುಂದ ನಗರದ ಅನೇಕ ಬಡಾವಣೆಗಳಲ್ಲಿ ಇವತ್ತು CC ರಸ್ತೆ ಮತ್ತು ಡಾಂಬರೀಕರಣ ಅನೇಕ ಅಭಿವೃದ್ಧಿಪರ ಕಾಮಗಾರಿಯನ್ನು ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸೋದ್ರ ಮುಖಾಂತರ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ. ಹುನಗುಂದ ನಗರಕ್ಕೆ ಅನೇಕ ಇನ್ನೂ ಅಭಿವೃದ್ಧಿ ಕೆಲಸಗಳು ಇದಾವೆ. ಬಹುತೇಕ ಅನೇಕ ವರ್ಷಗಳಿಂದ ಅಭಿವೃದ್ಧಿ ಆಗದಂಥ ಈ ಬಡಾವಣೆಗಳು ಬಹುತೇಕ ಇವತ್ತು ಸಹ ಒಂದು ರಸ್ತೆಯನ್ನು ಇಲ್ಲಿ ತೆಗೆದುಕೊಂಡಿದ್ವಿ. ಬರೋ ದಿನಗಳಲ್ಲಿ ನಗರೋತ್ಥಾನ 5ನೇ ಹಂತ ಕೂಡ ನಮ್ಮ ಶೀಘ್ರದಲ್ಲೇ ನಮ್ಮ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಮ್ಮ ಸಚಿವರಾದಂಥ ರಹೀಂ ಖಾನ್ ಅವರು ಈಗಾಗಲೇ 5ನೇ ಹಂತದ ಒಂದು ಯೋಜನೆಯನ್ನು ಕೂಡ ಸಿದ್ಧಪಡಿಸಿದ್ದಾರೆ. ಬಹುತೇಕ ಹುನಗುಂದ ನಗರದಲ್ಲಿ ಆದಂಥ ಅನೇಕ ಹೊಸ ಬಡಾವಣೆಗಳು, ವಿದ್ಯಾನಗರ ಇರ್ಬೋದು, ಈ ಕಡೆ ಇರುವಂಥ ನವನಗರ, ಮಾಂತನಗರ, ಅನೇಕ ಬಡಾವಣೆಗಳಲ್ಲಿ ಈ ರಸ್ತೆ, ಒಳಚರಂಡಿ, ಕುಡಿ ನೀರಿನ ಸೌಕರ್ಯ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು 42 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದೇ ಕಳೆದ ಒಂದು 5 ತಿಂಗಳ ಹಿಂದೆ ಹುನಗುಂದ ನಗರಕ್ಕೆ 24 ತಾಸು 24x7 ಕುಡಿಯ ನೀರಿನ ಒಂದು ಯೋಜನೆಯನ್ನು ಕೂಡ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೀವಿ, ಪೂರ್ಣಗೊಂಡಿದೆ. ಇನ್ನೂ 50% ಕಾಮಗಾರಿ ಚಾಲ್ತಿಯಲ್ಲಿದೆ. ಬಹುತೇಕ ಎಲ್ಲರ ಮನೆಗೆ ಇವತ್ತು 24 ತಾಸು ಕೂಡ ಕುಡಿ ನೀರಿನ ಒಂದು ಯೋಜನೆಯನ್ನು ಈಗಾಗಲೇ ಸರ್ಕಾರ ಮಂಜೂರಾತಿ ಮಾಡಿದೆ, ಅದನ್ನು ಚಾಲನೆಯಲ್ಲಿದೆ. ಈಗಾಗಲೇ ಅನೇಕ ಬಡಾವಣೆಗಳಲ್ಲಿ ನನಗೆ ಗೊತ್ತಿದೆ ಒಳಚರಂಡಿ ಇಲ್ಲ. ಆ ಒಳಚರಂಡಿ ಯೋಜನೆ ಕೂಡ ಸುಮಾರು 18ರಿಂದ 20 ಕೋಟಿ ರೂಪಾಯಿಲಿ ಈಗಾಗಲೇ ಆ ಒಂದು ಒಳಚರಂಡಿ ಯೋಜನೆ ಕೂಡ ಮಂಜೂರಾತಿ ಆಗಿದೆ. ಬಹುತೇಕ ಅದು ಕೆಲವೇ ದಿನಗಳಲ್ಲಿ ಆ ಭೂಮಿ ಪೂಜೆಯನ್ನು ನೆರವೇರಿಸಿ ಹುನಗುಂದ ನಗರಕ್ಕೆ ಏನು ಮನೆ ಕನೆಕ್ಷನ್ ಆಗಬೇಕಾಗಿದೆ ಒಳಚರಂಡಿದು, ಅದು ಹಲವಾರು ವರ್ಷಗಳಿಂದ, ಯಾಕಂದರೆ 2013ರಿಂದ 18ರಲ್ಲಿ ನಾನು ಶಾಸಕನಿದ್ದಾಗ ಹುನಗುಂದ ನಗರಕ್ಕೆ ಒಳಚರಂಡಿ ಆಗಿತ್ತು. ಆದರೆ ಅದು ಕಾಮಗಾರಿ ಪೂರ್ಣ ಆಗಿರಲಿಲ್ಲ. ಹೊಸ ಬಡಾವಣೆ ಇರ್ಬೋದು, ಇನ್ನೂ ಅನೇಕ ಏನು ನಗರದಲ್ಲಿ ಬೆಳೀತಿರುವಂಥ ನಗರಕ್ಕೆ ಏನು ಒಳಚರಂಡಿ ಎಲ್ಲ ಕಡೆಗೂ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಆ ಒಂದು ಯೋಜನೆಯನ್ನು ಈಗಾಗಲೇ ಸರ್ಕಾರ ಕೈಗೆತ್ತಿಕೊಂಡಿದೆ, ಅದು ಮಂಜೂರಾತಿ ಕೂಡ ಆಗಿದೆ. ಅದು ಒಂದು ಯೋಜನೆಯನ್ನು ಕೂಡ ನಾವು ಇವತ್ತು ಕೆಲವೇ ದಿನಗಳಲ್ಲಿ ಆ ಭೂಮಿ ಪೂಜೆಯನ್ನು ನೆರವೇರಿಸಿ ಆ ಕಾರ್ಯವನ್ನು ಕೂಡ ಇವತ್ತು ಚಾಲನೆಗೆ ನೀಡ್ತೀವಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛಪಡ್ತಾರೆ. ಒಟ್ಟಾರೆ ನಮ್ಮ ಹುನಗುಂದ ನಗರವನ್ನು ಒಂದು ಸುಂದರ ನಗರ ಮಾಡಬೇಕು ಅನ್ನೋ ಒಂದು ಉದ್ದೇಶ. ಯಾಕಂದರೆ ಮೂಲಭೂತ ಸೌಕರ್ಯಗಳು ಭಾಳ ಅವಶ್ಯಕತೆ, ನೀರು, ಒಳಚರಂಡಿ, ರಸ್ತೆಗಳು, ಈ ಒಂದು ವ್ಯವಸ್ಥೆಯನ್ನು ಇವತ್ತು ಏನು ನಾವು ಚುನಾವಣೆ ಪೂರ್ವದಲ್ಲಿ ಅನೇಕ ಬಡಾವಣೆಗಳಿಗೆ ಬಂದಾಗ ನಾನು ಈ ಮಾರುತಿ ದೇವಸ್ಥಾನಕ್ಕೆ ಕೂಡ ಬಂದಿದ್ದೆ. ಬಂದಂಥ ಸಂದರ್ಭದಲ್ಲಿ ತಾವೆಲ್ಲ ಹಿರಿಯರು ಸಂಕಲ್ಪವನ್ನು ಮಾಡಿದ್ರಿ, ನಾನು ಕೂಡ ಸಂಕಲ್ಪ ಮಾಡಿ ಹೋಗಿದ್ದೆ. ಇವತ್ತು ಆ ಕಾಯಿಯನ್ನು ಕೂಡ ಇವತ್ತು ನಾನು ಬಿಚ್ಚಿ ಆ ಕಾಯಿಯನ್ನು ಒಡೆಯುವಂಥ ಕೆಲಸ ಕೂಡ ಇವತ್ತು ಮಾಡಿದ್ದೀನಿ. ನನಗೆ ಮನವಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ತಾಂತ್ರಿಕ ತೊಂದರೆ ನಮ್ಮ ಹತ್ರ ಇದೆ. ಇದು ಆದ್ದರಿಂದ ಸ್ವಲ್ಪ ತಾಂತ್ರಿಕ ತೊಂದರೆ ಇದೆ. ಈಗಾಗಲೇ ನಾನು ಅಧಿಕಾರಿಗಳ ಹತ್ರ ಮಾತಾಡಿದ್ದೀನಿ. ಅದೇನೇ ಇದ್ರೂ ಕೂಡ ನಾವು ಕೊಟ್ಟ ಮಾತನ್ನು ಉಳಿಸ್ಕೋತೀವಿ. ನೀವು ಕೇಳುವಂಥ ಬೇಡಿಕೆಯನ್ನು ನಾವು ಖಂಡಿತವಾಗಿ ಆ ಸಮುದಾಯ ಭವನ, ಆ ದೇವಸ್ಥಾನದ ಅಭಿವೃದ್ಧಿ ಕೆಲಸ ಏನು ನಿಂತಿದೆ ಆ ಒಂದು ಕಾಮಗಾರಿಯನ್ನು ನೆರವೇರಿಸುವಂಥ ಕೆಲಸ ಖಂಡಿತವಾಗಿ ಮಾಡಿಕೊಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೂ ಅನೇಕ ಕಾಮಗಾರಿ ಬರೋ ದಿನಗಳಲ್ಲಿ ನಾವು ತೆಗೆದುಕೊಂಡು ಹುನಗುಂದ ನಗರಕ್ಕೆ ಒಟ್ಟಾರೆ ಕುಡಿ ನೀರು, ಒಳಚರಂಡಿ ಮತ್ತು ರಸ್ತೆಗಳು, ಯಾಕಂದರೆ ಭಾಳ ಮುಖ್ಯವಾಗಿ ಬಡಾವಣೆಗಳಲ್ಲಿ ರಸ್ತೆಗಳಾಗಿಲ್ಲ. ಯಾಕಂದರೆ ಬಡಾವಣೆಯನ್ನು ಮಾಡದಂಥವ್ರು ರಸ್ತೆ ಮಾಡಬೇಕು. ಯಾಕಂದರೆ ಪಾಪ ಎಷ್ಟೋ ಜನದನೇ ಅವರು ಸೈಟ್ ಮಾರಿ ಖಾಲಿ ಮಾಡಿಬಿಟ್ರ ಕಾರಣ ಇವತ್ತು ಈ ಕಾಮಗಾರಿಯನ್ನು ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಇನ್ನೂ ಬರೋ ದಿನಗಳಲ್ಲಿ ಎಲ್ಲ ಬಡಾವಣೆಗಳಿಗೆ ರಸ್ತೆ, ಚರಂಡಿ, ಕುಡಿ ನೀರಿನ ವ್ಯವಸ್ಥೆಯನ್ನು ಖಂಡಿತವಾಗಿ ಕಲ್ಪಿಸಿಕೊಟ್ಟು ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ನಾವು ಮುಂದಿನ ದಿನಗಳಲ್ಲಿ, ಬರೋ ದಿನಗಳಲ್ಲಿ ಕೈಗೊಳ್ತೀವಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಈ ಸಂದರ್ಭದಲ್ಲಿ 8 ಲಕ್ಷ ರೂಪಾಯಿ, ಯಾಕಂದರೆ ಅನೇಕ ಕಡೆ ಬೀದಿ ದೀಪ ಇರಲಿಲ್ಲ ಅನ್ನೋದು ನನ್ನ ಗಮನಕ್ಕೆ ಬಂತು. ಸುಮಾರು 1 ಕೋಟಿ ವಿಶೇಷ ಅನುದಾನವನ್ನು ತಂದಿದ್ದೀವಿ. ಅದಲ್ಲದೆ ಮತ್ತೆ 50 ಲಕ್ಷ ರೂಪಾಯಿ ಕೂಡ
ಮೊನ್ನೆ ಮುಖ್ಯಮಂತ್ರಿಗಳು 50 ಲಕ್ಷ ರೂಪಾಯಿ ಹುನಗುಂದಕ್ಕೆ ವಿಶೇಷ ಅನುದಾನವನ್ನು ಕೊಟ್ಟಿದ್ದಾರೆ. ಆ 50 ಲಕ್ಷ ರೂಪಾಯಿದಲ್ಲಿ ಮತ್ತು 1 ಕೋಟಿ ಅನುದಾನದಲ್ಲಿ ನಾವು ಬೀದಿ ದೀಪ ಏನು ಅವಶ್ಯಕತೆ ಇರುವಂಥದ್ದು ಆ ಅವಶ್ಯಕತೆ ಇರುವಂಥ ಯೋಜನೆಗಳನ್ನು ಕೂಡ ಈಗಾಗಲೇ ಅದು ಮಂಜೂರಾತಿ ಆಗಿದೆ. ಅದನ್ನು ಕೆಲವೇ ದಿನಗಳಲ್ಲಿ ಆ ಬೀದಿ ದೀಪ ಇರ್ಬೋದು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕೈಗೊಂಡು ಆ ಯೋಜನೆಗಳನ್ನು ಪೂರ್ಣಗೊಳಿಸುವಂಥ ಕೆಲಸ ಮಾಡ್ತೀವಿ ಅನ್ನೊಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಏನು ಏನಾಗಿದೆ ನಮ್ಮ ಹುನಗುಂದ ನಗರದಲ್ಲಿ ಇರ್ಬೋದು ಹೊಸ ಬಡಾವಣೆಗಳಲ್ಲಿ ಒತ್ತುವರಿಗಳು ಜಾಸ್ತಿ ಆಗ್ಬಿಟ್ಟು ಆ ಒತ್ತುವರಿಗಳನ್ನು ತೆರವುಗೊಳಿಸಿದ್ರೆ ಮಾತ್ರ ಒಂದು ರೋಡು ಸುಗಮವಾಗಿ ಸಂಚಾರ ಮಾಡೋದಕ್ಕೆ ಸಾಧ್ಯ. ಅದಕ್ಕೆ ಸಾರ್ವಜನಿಕರು ತಾವು ಸಹಕರಿಸಬೇಕು. ಆ ಒತ್ತುವರಿಗಳನ್ನ ನಾನು ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಆ ಒತ್ತುವರಿಗಳನ್ನು ತೆಗೆದೇ ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ. ಅದಕ್ಕೆ ಸಾರ್ವಜನಿಕರು ಅದಕ್ಕೆ ಸಹಕರಿಸಬೇಕು ಅಂತೇಳಿ ತಮ್ಮಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.